ಯಾಕ ಹಿಂಗಾಡ್ತೀಯ? ಏನು ನಿನ್ ಜುಟ್ಟು? ಯಾರೋ ನೀನ್ ಹೂವು ಮುಡ್ಸಿದ್ದು? ನಮ್ಮ ಮನೆಯವ್ರೇನೋ? ಹಂಗಂತ ಹೇಳು. ನಿಮ್ ಮನೆಯವ್ರು ಅಂತೀಯ ಮತ್ತೆ ಯಾರ ಬಾರ ನೋಡ ನಿನ್ ಜುಟ್ಟನ. ಓಹೋ ಸರಿಯಾಗಿ ಮಾಡಿದ್ವಿ. ಏನೋ ಮಾಡ್ತೀವಿ ಅದೇ ಹೇಳಿದ್ನಲ್ಲ, ಅದೇ ಅಂದ್ರೆ ಕಾಫಿ ತಿನ್ಕೊಂಡು ವಾಸೆ ಕುಡ್ಕೊಂಡು ನನ್ನ ಮಗನೇ ಆವಾಲೆಲ್ಲ ಹೇಳ್ಕೊಟ್ಟಿದ್ದೀನಿ. ತಿರ್ಗಾ ಅದೇ ಹೇಳ್ತಾನೆ. ತಿರ್ಗಾ ಕಾಫಿ ತಿನ್ಕೊಂಡು ತಿರ್ಗಾ ದೋಸೆ ಕುಡ್ಕೊಂಡು ಏನ್ ಅನಿಸ್ ನನ್ ಮಗ ನೀನು? ಯಾಗಯ್ಯ ಎತ್ತಲಿ ಏನೋ ನಿನ್ ಕೆಲ್ಸ ಲೇ. ಏನಾನ ಹೇಳ್ಕೊಟ್ಟಿ ಅದೇ ನಿಂದು. ಅಮ್ಮ ದಾಸಿ ನೋಡ ಇಲ್ಲಿ ಏನೇ ಇದು? ಏನು ಗೊತ್ತಿತ್ತು ಕಡೆಯೋ ನಮ್ಮ ಕಿಟ್ ಕೊಡ್ತೀಯ ಅಂತ. ಲೇ 7 ಗಂಟೆ ಕೇಳೋ ಏನು ಇದು ಹಿಂಗ್ ಮಾತಾಡ್ತೀಯಲ್ಲೋ? ಅಲ್ಲ ಗೊತ್ತಿತ್ತು ಅಲ್ಲ ಏನೋ ಮಾಡಿದ್ಯಾ? ಏನು ಇಲ್ಲ ಕಣ. ಸ್ವಲ್ಪ 7 ಗಂಟೆ ಕೇಳು. 6 ತಿಂಗಳು ಕೊಡ್ತವನೆ. ಸುಮ್ಮನೆ ಯಾಕೋ ಏನಾಯ್ತು? ಗೊತ್ತಿತ್ತು ನಮ್ಮ ಅಮ್ಮಂಗೆ ಈ ತರ ಮಾಡ್ತೀಯ ಅಂತ. ಏನ್ ಮಾಡಿದೆ? ಮಾಡಲ್ಲ ಕೊನೆಗೂ. ನೀವು ಅಮ್ಮನ್ಗೆ ವಯಸ್ಸಾಯ್ತು ಕಣ. ಅವ್ಳ ಕೈಲಿ ಕೆಲಸ ಮಾಡಕ್ ಕಣ. 7 ಗಂಟೆ ತಡಿಯೋ. ನಿಮ್ ಯಾರು ಅದಕ್ಕೆ 6 ತಿಂಗಳು ಕೊಡ್ತಾವ ಸವಾಸ ಆಯ್ತಾ? ನಿಮ್ಮ ಅಮ್ಮನ್ಗೆ ವಯಸ್ಸಾಯ್ತು, ಅದಕ್ಕೆ ಕೆಲಸ ಮಾಡಕ್ ಆಗಲ್ಲ ಕಣ. ಅದಕ್ಕೆ ಕೆಲಸ ಮಾಡ್ಲಿ ಅಂತ ದಾಸಿನ ಕರ್ಕೊಂಡ್ ಬಂದಿದ್ದೀನಿ ಕಣ. ದಾಸಿ ದಾಸಿ ಏನೋ ಕರ್ಕೊ ಬಂದೆ. ಆ ದಾಸಿ ಮಗ ಕಣ. ದಾಸಿನೇನೋ ಕರ್ಕೊಂಡ್ ಬಂದೆ ಕೆಲಸ ಮಾಡಕ್ಕೆ. ಇವನೇನ್ ಮಾಡ್ತಾನೆ ಪಾಪ? ಚಿಕ್ಕ ಮಗು ತಾಯಿನ ಬಿಟ್ಟು ಹೆಂಗೋ ಇರ್ತದೆ. ಹೆಂಗೋ ದಾಸಿಗೆ ಏನೋ 3 ಹೊತ್ತು ಊಟ ಹಾಕೋದು. ಅವ್ನಿಗೆ ಹೆಂಗ್ ಹಾಕ್ಬೇಕು? ಏನೋ ಅವ್ರು ಕೊಟ್ಟಿದ್ರೆ ಒಂದಿಷ್ಟು ತಿಂತಾಡ್ ಬಿಡೋ. ಇರ್ಲಿ ಕೆಲಸ. ಹೀರೋ ಯಾಕೋ ಹಂಗ್ ಮಾಡ್ತೀಯ? ಆಗಲ್ಲ ಕಣಯ್ಯ. ಅವನಿರ್ಬೇಕು ನಾನೇ ಹೋಗ್ತೀನಿ ಬಿಡಯ್ಯ. ನೀನ್ ನನ್ ಮಗ ಕಣ. ನೀನೇ ಹೋದ್ರೆ ಹೆಂಗೋ? ಸರಿ ಒಂದ್ ಕೆಲಸ ಮಾಡು. ಈಗ ಏನಮ್ಮ ಮಾಡ್ತೀಯ? ನನ್ನ ಮಗನನ್ನು ಮಾತ್ರ ದೂರ ಮಾಡಬೇಡಿ ದಣಿಗಳೇ. ನನ್ನ ಮಗನಿಗೆ ನೀವು ಬೇರೆ ಅನ್ನವನ್ನು ಕೊಡಬೇಕಾಗಿಲ್ಲ. ಇವಾಗ ನನ್ನ ಪಾಲಿನ ಅನ್ನವನ್ನೇ ನನ್ನ ಮಗನಿಗೂ ಕೊಡುತ್ತೇನೆ ದಣಿಗಳೇ. ಆಗಲ್ಲ ಕಣಯ್ಯ. ಅಯ್ಯೋ ಇವಾಗ ಈ ನನ್ ಮಗನ್ ಬಿಡ್ಬೇಕಾಗ್ತಿತ್ತಲ್ಲಮ್ಮ. ಇವಾಗ ನಿನ್ ಮಗನ್ ನೋಡಕ್ ಹೋದ್ರೆ ಬೇಡಿಕೊಳ್ಳುವೆ. ನನ್ನ ಮಗನನ್ನು ಮಾತ್ರ ದೂರ ಮಾಡಬೇಡಿ ದಣಿಗಳೇ. ಏನೋ ನೋಡು. ಇಲ್ಲ ಅವ್ರು ಹೋಗ್ಬೇಕು, ಇಲ್ಲ ನಾನು ಹೋಗ್ಬೇಕು. ಸರಿ ದಂಡಪಲ್ಲ ಇರೋ ಒಂದ್ ನಿಮಿಷ ನಾನು ಮಾತಾಡ್ತೀನಿರೋ. ನೋಡಮ್ಮ ದಾಸಿ, ನಿನ್ ಮಗನ್ನ ಎಲ್ಲಾನ ಕರ್ಕೊಂಡೋಗಿ ಬಿಟ್ಟುಬಿಟ್ಟಮ್ಮ. ನಿಮ್ಮ ಪಾದಗಳನ್ನು ಹಿಡಿದು ಬೇಡಿಕೊಳ್ಳುವೆನು. ಈ ನನ್ನ ಮುದ್ದು ಮಗನ ಮುಖವನ್ನು ನೋಡಿಕೊಂಡು ನನ್ನೆಲ್ಲಾ ಕಷ್ಟವನ್ನು ಮರೆಯೋಣವೆಂದು. ಇಲ್ಲ ಒಂದ್ ಕೆಲಸ ಮಾಡಮ್ಮ, ನಾನು 3 ವಾರ ನಾನು ಕೊಟ್ಬಿಡು. ನೀನು ನಿನ್ನ ಮಗ ಎಲ್ಲಾನ ಹೋಗ್ರಿ. ಹಾಗೆಲ್ಲ ಬೇಡಿ ಪರಮಾತ್ಮ. ಮುಂದೇನು ಗತಿ? ದಣಿಗಳೇ 3 ದಿನಗಳ ಕಾಲ ಅವಕಾಶವನ್ನಾದ್ರೂ ಕೊಡಿ ದಣಿಗಳೇ. ಏನೋ ದಂಡಪಾಲ ಏನೋ ಮಾಡ್ತೀಯ? ಆಗಲ್ಲ ಕಣಯ್ಯ. ನಾನು ಹೋಗ್ತೇನಯ್ಯ. ಬೇಡ ಇರೋ. ನೋಡಮ್ಮ ನನ್ ದುಡ್ಡು ನನ್ ಕೊಟ್ಬಿಡು. ನೀನು ನಿನ್ ಮಗ ಎಲ್ಲಾನ ಹೋಗ್ಕೊಳ್ಳಿ. ಯಾರಾದ್ರೂ ಪುಣ್ಯ ಬರೀತಾರೆ ಸಾಕು. ದಂಡಪಾಲ ಹೋಗೋ ನೀನು. ಆ ದಾಸಿ ಜೊತೆಲಿ ಹೋಗ್ಬಿಟ್ಟು ಆ ಮಗನ ಯಾರ್ಗನ ಮಾಡ್ಬಿಟ್ಟು ಬರೋಗ ಹಂಗೆ ಹೋಗೋ. ಯಾರಾದರೂ ನಿನ್ನನ್ನು ಪುಣ್ಯ ಬರೀತಾರೆ ಸಾಕು.
ಅರ್ಥ ಇಲ್ಲ ಅಂದ್ರೆ ಸೊಪ್ಪು ಎಲ್ಲಪ್ಪ ಬರ್ಬೇಕು ದೇವ್ರಿಗೆ ಮುಡಿಯೂ ನಮ್ದೆ ಮುಂದೆ ಮದುವೆ ಆದ್ರೆ ಅದಕ್ಕೂ ಮುಂದೆ ನಾನೇ ಮಕ್ಕಳಾದ್ರೆ ಅದಕ್ಕೂ ಮುಂದೆ ನಾನೇ ಈ ಅರ್ಥ ಇಲ್ಲ ಅಂದ್ರೆ ಸೊಪ್ಪು ಎಲ್ಲಪ್ಪ ಬರ್ಬೇಕು ಏ ರಂಗೆ ಎಲ್ಲೇ ಇದ್ಯಾ ಎಲ್ಲೋದಪ್ಪ ಇವಳು ಬೆಳಿಗ್ಗೆನೆ ಎದ್ದು ಕೆರೆ ಹತ್ರ ಬಾ ಅಂತ ಹೇಳಿದ್ದೆ ಕತ್ತೆಯನ್ನು ನೋಡ್ಕೊಂಡು ಇವಳೇ ಕತ್ತೆ ನೋಡ್ಕೊಂಡು ಹೋದ್ಲು ಇಲ್ಲ ಕತ್ತೆನೇ ಇವಳು ನೋಡ್ಕೊಂಡೋಯ್ತು ಏ ರಂಗೆ ಎಲ್ಲೇ ಇದ್ಯಾ ಬೇಗ ಬಾರೆ ಮಹಾರಾಜರು ಮನೆಗೆ ಹೋಗಿ ಬಟ್ಟೆಗಳನ್ನೆಲ್ಲ ತಗೊಂಡ್ಬಂದು ಒಗ್ದು ಸಾಗಿ ಸೊಂಟನೆ ಬಿದ್ದೋಗತ್ ಕಣೆ. ಏನಾದ್ರು ಊಟಕ್ಕೇನಾದ್ರು ತಂದಿದ್ರು ಒಂದ್ ಸ್ವಲ್ಪ ಇಕ್ಕೆ. ಹೌದು ಕಣೆ, ನೀನೇ ಕಣೆ. ಮನೆಗೆ ಒಂದು ಕಾಲ್ ಇಲ್ಲ, ಒಂದು ಉಪ್ಪಿಲ್ಲ, ಒಂದು ಬೇರೆ ಇಲ್ಲ, ಒಂದು ಮೆಣಸಿನಕಾಯಿ ಎಲ್ಲಿ ಮಾಡ್ಕೊಂಡೆ ಮದ್ವೆ ಒಂದು ಊಟ ಆಸ್ತಿ ಕೈಲಾಗಿತ್ತು. ಎಲ್ಲ ನನ್ನ ಎಲ್ಲಪ್ಪಂಗೆ ಹೇಳಿದ್ಮೇಲೆ ತಗೊಂಡಿಗೆ ಬಂದವನೇ ಕೊಟ್ಬಿಟ್ಟಾಯ್ತು ಸುಮ್ಮನೆ. ಎಲ್ಲ ನಿಮಗೆ ಕುಚ್ತಾವ್ರೆ ಒಂದವರೆಲ್ಲ ನಿಮಗೆ ಕುಚ್ತಾವ್ರೆ. ಹೋಗೋದ್ರೊಳಗಡೆ ನಿಮ್ಗೂ ಚಿತ್ ಕಳ್ತೀನಿ ಸುಮ್ಮನೆ. ಸುಮ್ಮನೆ ಪೆನ್ನು ಕಡೆ ಪೆನ್ನು. ಊಟಕ್ಕೆ ಏನಾದ್ರು ಇಕ್ಕೆ? ಊಟಕ್ಕೇನು ಇಕ್ಕಬೇಕು? ಹೌದಾ? ಏನೇ ಇದು ದೊಡ್ಡ ಫೋನ್ ಇಲ್ವೇ? ಆ ಬಡ್ಗೆ ರಾಮಣ್ಣಂಗೆ ಹೇಳಿದ್ಮೇಲೆ ನನ್ನ ಹೆಂಡ್ರು ಬರ್ತಾಳೆ ಸರಿಯಾಗಿ ಮಾಡಿ ಕಲ್ಸು ಅಂತ. ಅದೇ ಕಣೆ ಕೋಲು ಕಣೆ, ಕೋಲೆ ಕಣೆ. ಅದೇಲಿ ಸಾರಾದ್ರೂ ಹಾಕೆ ಏನೇ ಇದು ಅಂದಂಗೆ ಆಗ್ತಾ ಇದ್ಯಾ? ನೆನ್ಸ್ಕೊಳಕ್ಕೆ ಇರ್ಲಿಲ್ವೇನೆ?
ಆಗೈತೆ. ಆಚಾರ್ಯ ಕೃಷ್ಣಪ್ಪನ್ ಹೇಳಿದ್ಮೇಲೆ ನನ್ನ ಹೆಂಡ್ರು ಬರ್ತಾಳೆ ಅಂತ ಏನಂತ ತಟ್ಟಿ ಕಲ್ಸು ಅಂತ. ಕುಡ್ಲನ್ನ ಕಣಲಿ ಕುಯ್ಯಕ್ಕೆ ಅದೇ ಹೇಳಿದ್ರಲ್ಲ ಮನೆಗೆ ಹಂಗೆ ತಂದಾಕಿದ್ದೀನಿ. ಒಂಚೂರು ಸಾರಾದ್ರೂ ಆಕೆ ಬಾರನಾದ್ರೂ ಇಳಿಸ್ಕೋತೀನಿ. ಸಾಲ ಆಗ್ಬೇಕು ಆಕೆ ಏನೇನು ಮೆಣಸಿನಕಾಯಿ ಹಿಂಗೆ ಅದೇ ಹಂಗೆ ಹಾಕಿದ್ದೀನಿ ನಾನು. ರೂಪಕ್ಕೆ ಕಲ್ಲಿರ್ಲಿಲ್ವೇನೆ? ಇಲ್ಲ ನಮ್ಮ ಮನೆ ಕಲ್ಲೋದು 10 ವರ್ಷ ಆಯ್ತು. ಅವಡ್ರು ಎಂಟಪ್ಪನ್ಗೆ ಹೇಳಿದ್ಮೇಲೆ ನನ್ನ ಹೆಂಡ್ರು ಬರ್ತಾಳೆ ಅಂತ ಏನಂತ ಕುಟ್ಟಿ ಕಲ್ಸು ಅಂತ. ಅದೇ ಕಣೆ ಕಲ್ಲು ಹಾಗೆ ರೂಪಕ್ಕೆ ಬರ್ಲಿ ಕಳಿಸ್ತೀನಿ ಅಂತ ತಿನ್ನು. ಎಣ್ಣೆ ಏನು